ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು PNRO. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಲೆವೆಲ್ಸ್ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಇದು ನಾಳೆದು ಇಲ್ಲಿ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ನೆನ್ನೆದು ಲೆವೆಲ್ಸ್ ಇಲ್ಲಿದೆ 51,322. ಇದೇ ನಿನ್ನೆ ತಮ್ಲೈನಲ್ಲಿ ಹಾಕಿರೋ ಫೋಟೋ ಕೂಡ. ಇವಾಗ 51,322 ಕ್ರಾಸ್ ಆದರೆ ಬೈ ಕಡೆ ಇರಿ. ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ. ಇದ್ರ ಒಳಗಡೆ ಹೆಂಗಿತ್ತು ಮಾರ್ಕೆಟ್ ನೋಡಿ. ಇದು ಬ್ರೇಕ್ ಆದಮೇಲೆ ಈ ಮೂಮೆಂಟಮ್ ಎಷ್ಟು ಜನ ಕ್ಯಾಪ್ಚರ್ ಮಾಡಿದರೆ 300ರಿಂದ ಆಲ್ಮೋಸ್ಟ್ 700 400 ಪಾಯಿಂಟ್ಸ್ ಬಂದಿದೆ. ಇವತ್ತು ಬ್ಯಾಂಕ್ ನಿಫ್ಟಿ ವೀಕ್ ಇದ್ದರೂ ಕೂಡ ಓಕೆ. ಇದು ಬ್ಯಾಂಕ್ ನಿಫ್ಟಿ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ, ಡೈರೆಕ್ಟ್ ಯೂಟ್ಯೂಬಿಂದನೇ. ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಮಾತ್ರ ಸಿ ಕಡೆ ಮಾಡಬೇಕು. ಇಲ್ಲಿ ಏನು ಫೈಟ್ ಮಾಡಿದೆ, ಈ ಝೋನ್ ಬ್ರೇಕ್ ಮಾಡಿ ಇದ್ರ ಮೇಲೆ ಬಂದ ಕ್ಯಾನು ಕ್ಲೋಸ್ ಆದರೆ ಸಿ ಪ್ಲಾನ್ ಮಾಡ್ಬೋದು. ಇಲ್ಲ ಕರೆಕ್ಷನ್ ಬಂದರೆ ಇಲ್ಲಿಂದ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಸಿ ಪ್ಲಾನ್ ಮಾಡ್ಬೋದು. ಕೇಳಿಸ್ಕೊಂಡ್ರಲ್ವಾ? ಇದು ರೆಸಿಸ್ಟೆನ್ಸ್ ಇಲ್ಲಿತ್ತು, ಇವಾಗ ಲೆವೆಲ್ ಚೇಂಜ್ ಮಾಡಿದ್ದೀನಿ. ಇದು ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ರೀಟ್ರೇಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ ಅಂತ ಹೇಳಿದ್ದೆ. ಇಲ್ಲಿಂದ 23,950ಇಂದ 24,220 ಆಲ್ಮೋಸ್ಟ್ ಇಷ್ಟು ಈ ಮೂಮೆಂಟಮ್ ಪೂರ್ತಿ ವಿತೌಟ್ ರೆಡ್ ಕ್ಯಾಂಡಲ್ ಮೂಮೆಂಟಮ್ ಬಂದಿದೆ ಇಲ್ಲ ಅಂತ ನೀವು ನೋಡಿ ಹೇಳಿ. ಇದು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋದನ್ನು ನೀಟಾಗಿ ವರ್ಕ್ ಆಗಿದೆ. ಪಿನ್ ಟು ಪಿನ್ ನೋಡ್ಕೋಬೋದು ನೀವು. ಡೌಟ್ ಇದ್ದರೆ ಅವಾಗ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ನಿನ್ನೆ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲೇ ಇರ್ತದೆ. ಓಕೆ, ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್ ನೋಡ್ಕೊಳ್ಳಿ. ನಾಳೆ ಈ ಮೂಮೆಂಟಮ್ನೆಲ್ಲ ನೋಡಿ ಎಲ್ಲರೂ ಬೈಯಿಂಗ್ ಅಂತಾರೆ. ನಾಳೆ ಇದು ಸೈಡ್ ವೇಸ್ ಟು ಡೌನ್ ಟ್ರೆಂಡ್, ಬೈಯಿಂಗ್ ಬರೋ ಚಾನ್ಸಸ್ ಕಡಿಮೆ. ಯಾಕಂದರೆ ಇಲ್ಲಿ ರೆಸಿಸ್ಟೆನ್ಸ್ ಝೋನ್ಗೆ ಫಸ್ಟ್ ಟೈಮ್ ಬಂದಿದೆ ಜರ್ನಿ ಮಾಡಿಕೊಂಡು. ಓಕೆ, ಈಗ ಇಲ್ಲಿ ಸೈಡ್ ವೇಸ್ ಟು ಡೌನ್ ಟ್ರೆಂಡ್ ಇರಬೇಕು. ನಮ್ಮ ವ್ಯೂ ಏನಂದರೆ ತುಂಬ ಸಿಂಪಲ್. ಈ ಝೋನಿಂದ ರಿಜೆಕ್ಷನ್ ಬಂದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ. ಅದಾದಮೇಲೆ ನಾವು ಏನಾದರೂ ಬೈ ಮಾಡಬೇಕಂದ್ರೆ ಇದೇ ಲೆವೆಲಲ್ಲಿ ಬೈ ಮಾಡ್ತೀವಿ. 23,926 ಈ ಝೋನಲ್ಲೇ ಬೈ ಮಾಡ್ತೀವಿ. ಕರೆಕ್ಷನ್ ಬಂದ್ರೇ ಬೈ ಮಾಡ್ತೀವಿ. ಕರೆಕ್ಷನ್ ಬಂದಿಲ್ಲ ಅಂದರೆ ಇದ್ರ ಮೇಲೆ ಫೈಟ್ ಮಾಡಿ ಒಂದು 2 ಅವರ್ಸ್ ಫೈಟ್ ಮಾಡಿ ಬ್ರೇಕ್ ಕೊಡಬೇಕು. ಬ್ರೇಕ್ ಕೊಟ್ಟರೆ ಈ ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಇವತ್ತು ಹೆಂಗಿತ್ತು ಸೇಮ್ ಆ ಥರ. ಆದರೆ ಕ್ರಾಸ್ ಆಗುವಾಗ ಮಾತ್ರ ಬೈ ಮಾಡ್ತೀವಿ. ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಬೈ ಮಾಡಲ್ಲ ನಾವು. ಓಕೆ, ಒಂದು ಇದ್ರ ಮೇಲೆ ಬೈ ಮಾಡ್ತೀವಿ. ಆ ಕರೆಕ್ಷನ್ ಬಂದರೆ ಇಲ್ಲಿ ಬೈ ಮಾಡ್ತೀವಿ. ಓಕೆ, ಆ ಕರೆಕ್ಷನ್ಗೋಸ್ಕರ ಇಲ್ಲಿಂದ ITM ಕಾಲಲ್ಲಿ ಪಿ ಕಡೆ ಪ್ಲಾನ್ ಮಾಡಬೇಕು. ಇದು ನಮ್ಮ ವ್ಯೂ ಮಾತ್ರ. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಇದನ್ನು ಬೇಸ್ ಮಾಡ್ಕೊಂಡು ನೀವು ಲಾಸ್ ಆದರೆ ಅದು ನಿಮ್ಮದೇ, ಪ್ರಾಫಿಟ್ ಬಂದರೂ ನಿಮ್ಮದೇ. ಅದು ನಿಫ್ಟಿ, ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿದೆ. ಇದು ಕರೆಕ್ಷನ್ ಬಂದರೆ ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ಯಾಕಂದರೆ ರೀಟ್ರೇಸ್ ಆಗುವಾಗ 15 ನಿಮಿಷ ಯೂಸ್ ಮಾಡಬೇಕು. ಕರೆಕ್ಷನ್ ಬರುವಾಗ ಮಾಡ್ಕೊಳ್ಳಿ. ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈ ಪ್ಲಾನ್ ಮಾಡ್ಕೊಳ್ಳಿ. ಆಗ ಈ ಲೆವೆಲ್ ಬ್ರೇಕ್ ಆಗೋ ಚಾನ್ಸಸ್ ಇದೆ. ಓಕೆ, ಇದು ಡೈರೆಕ್ಟಾಗಿ ಹೋಗ್ತಾ ಇದೆ ಅಂದರೆ ಬ್ರೇಕ್ ಆಗಲ್ಲ. ಕರೆಕ್ಷನ್ ಬಂದರೆ ಬ್ರೇಕ್ ಆದರೆ ಚೆನ್ನಾಗಿರುತ್ತೆ. ಇದು ಡೈರೆಕ್ಟಾಗಿ ಹೋಗಿ ಬ್ರೇಕ್ ಆಗ್ತಾ ಇದೆ ಅಂದರೆ ಹೈಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ಯಾಕಂದರೆ 5 ಮಿನಿಟ್ಸಲ್ಲಿ ರೆಸಿಸ್ಟೆನ್ಸ್ ಝೋನ್ ಹತ್ರ ಫೇಕ್ ಬ್ರೇಕ್ಔಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ 15 ಮಿನಿಟ್ಸ್ ಆರ್ ಅದಕ್ಕಿಂತ ಎಬವ್ ಹೈಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ಅದ್ರ ಮೇಲೆ ಕ್ಲೋಸ್ ಆಗಿ ಸಸ್ಟೈನ್ ಆಗಿದೆ ಅಂದರೆ ಮಾತ್ರ ಬೈ ಪ್ಲಾನ್ ಮಾಡಿ. ಇಲ್ಲಾಂದರೆ ಕರೆಕ್ಷನ್ ಬಂದಮೇಲೆ ಬೈ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ. ಕರೆಕ್ಷನ್ ಬಂದರೆ ಬೈ ಮಾಡೋದು ಒಳ್ಳೆಯದು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಹೊಸಬೇರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ, ನಂಬರ್ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್. ನಾಳೆ ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, 2 ಗಂಟೆ ಮೇಲೆ. ಯಾಕಂದರೆ ಇದು 3 ಡೇಸಿಂದ ಅಪ್ಸೈಡ್ ರ್ಯಾಲಿ ಇದೆ. 2 ಡೇಸ್ ಹಾಲಿಡೇಸ್ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಲಾಸ್ಟ್ 1 ಅವರ್ ಕೇರ್ಫುಲ್ ಆಗಿರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.